ಸರ್ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮಗೆಲ್ಲ ಮುಖಂಡರು, ಎಲ್ಲ ಶಾಸಕರು ಮತ್ತು ನಮ್ಮ ಅಭ್ಯರ್ಥಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಕಾರ್ಯಕರ್ತರು ಭಾಳ ಪ್ರಯತ್ನ ಮಾಡಿದ್ದಾರೆ. ಕಲಬುರಗಿ ಜನ ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಕಂಫರ್ಟಬಲ್ ಮಾರ್ಜಿನಿಂದಲೇ ಗೆದ್ದಿದ್ದೀವಿ, 30,000 ಮಾರ್ಜಿನಿಂದ ಗೆದ್ದಿದ್ದೀವಿ. ಹಾಗಾಗಿ ಈ ಚುನಾವಣೆಯಲ್ಲಿ ಇವತ್ತು ಕಲಬುರಗಿಯ ಜಿಲ್ಲೆಯ ಜನ ಕಳೆದ ಸಾರಿ ಮಾಡಿರ್ತಕ್ಕಂಥ ತಪ್ಪು ಅವ್ರಿಗೆ ಆಗಿದೆ. ಹಾಗಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾವು ಕಲಬುರಗಿ ಜನರ ನಿರೀಕ್ಷೆಯಂತೆ ಪ್ರಾಮಾಣಿಕತೆಯಿಂದ, ನಿಸ್ವಾರ್ಥತೆಯಿಂದ ಈ ಕಲಬುರಗಿ ಅಭಿವೃದ್ಧಿಗಾಗಿ ರಾಧಾಕೃಷ್ಣಾಜಿ ಅವರು ಮತ್ತು ನಾವೆಲ್ಲರೂ, ಅಜಯ್ ಸಿಂಗ್ ಅವರು, ಪ್ರಿಯಾಂಕ್ ಅವರು, ನಾನು, ಅರುಣ್ ಪಾಟೀಲ್ ಅವರು, ಎಂ.ಐ. ಪಾಟೀಲ್ ಅವರು ಎಲ್ಲರೂ ಮಹತ್ವ ಇದೆ. ಹಾಗಾಗಿ ಇಡೀ ಕಲ್ಯಾಣ ಕರ್ನಾಟಕ 5 ಸೀಟನ್ನು ಗೆಲ್ಲುವ ಕಲ್ಯಾಣ ಕರ್ನಾಟಕದ ಜನ ಇವತ್ತು ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಆರ್ಟಿಕಲ್ 371Jಗೆ ಇವತ್ತು ಕಳೆದ ಸಾರಿ ಅವರ ಸೋಲಿನ ಒಂದು ಹಿನ್ನೆಲೆಯಲ್ಲಿ ಜನರಿಗೆ ಅವರ ಅರಿವಾಗಿ ಇವತ್ತು ಇಡೀ ಕಲ್ಯಾಣ ಕರ್ನಾಟಕದ 5 ಸೀಟನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ನಮ್ಮ ಸರ್ಕಾರದ ಗ್ಯಾರಂಟಿಗಳು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ಏನು ಕಲ್ಯಾಣ ಕರ್ನಾಟಕದ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಇವತ್ತು ಇಡೀ ಕಲ್ಯಾಣ ಕರ್ನಾಟಕ ಜನ ನಮಗೆ ಆಶೀರ್ವಾದ. ಡಬಲ್ ಡಿಜಿಟ್ ಹೋಗಲಿಲ್ಲ ಅಂತ ಕರ್ನಾಟಕದಲ್ಲಿ ಬಂದಿದೆ, 10 ಸೀಟ್ ಗೆದ್ದಿದ್ದೀವಿ ನಾವು. ಸರ್, ಸ್ಪೆಸಿಫಿಕ್ ಕಲಬುರಗಿ ವಿಚಾರಕ್ಕೆ ಬಂದರೆ ಖರ್ಗೆ ಅವರ ಒಂದು ಸ್ಪೀಚ್ ಇತ್ತಲ್ಲ, ಭಾಳ ಭಾವನಾತ್ಮಕವಾಗಿ ಮಾತಾಡಿದ್ರು. ಖರ್ಗೆ ಸಾಹೇಬರು ಭಾವನಾತ್ಮಕ ಹೇಳಿದರು. ಹಾಗಾಗಿ ಜನರಿಗೂ ಕೂಡ ಅವ್ರು ಏನೋ ಆ ಎಮೋಷನಲ್ಲಿ ಮಾತಾಡಿದ್ದಾರೆ. ಆದರೆ ಅವರ ಭಾವನೆಗಳನ್ನು ಕೂಡ ಜನರು ಅದನ್ನು ಸ್ಪಂದಿಸಿದ್ದಾರೆ. ಮತ್ತು ಖಂಡಿತವಾಗಿಯೂ ಕೂಡ ಕಳೆದ ಚುನಾವಣೆಯಲ್ಲಿ ಜನರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ಜನರು. 400 ಪಾರ್ ಅಂತಿತ್ತು ಸರ್ ಪ್ರತಿ ಬಾರಿ ಕೂಡ ಬಿಜೆಪಿ ಅವರು. ಈಗ ಹೇಗಾಗಿದೆ ನೀವು ನೋಡ್ತಾ ಇದ್ದೀರಲ್ಲ, ಈಗ ಇಂಡಿಯಾ ಒಕ್ಕೂಟಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸೀಟ್ಗಳು ಸಿಕ್ಕಿವೆ. 230 ಆಸ್ಪಾಸ್ ಸೀಟ್ ಬರ್ತಕ್ಕಂಥ ಒಂದು ಸಾಧ್ಯತೆಗಳಿವೆ ಅಂತ ಟಿವಿಯಲ್ಲಿ ಬರ್ತಾ ಇದೆ. ಮತ್ತು ಒಂದು ವೇಳೆ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ನಮ್ಮ ಜೊತೆಗಿದ್ದಿದ್ರೆ ನಮ್ಮದೇ ಸರ್ಕಾರ ಆಗ್ತಕ್ಕಂಥ ಚಾನ್ಸಸ್ ಇತ್ತು. ಹಾಗಾಗಿ BJPಯವರು ಬರೀ ಒಂದು ಏನಂದರೆ ಒಂದು ಈ ಮಾಧ್ಯಮಗಳ ಮುಖಾಂತರ ಒಂದು ಏನೋ ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮಾಡಿದರೆ ವಿನಃ ಈ ದೇಶದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಎಕ್ಸಿಟ್ ಪೋಲಲ್ಲಿ ಮಾಡಿದ್ರು. ಹಾಗಾಗಿ ಅದೆಲ್ಲ ಹುಸಿ ಇಂಡಿಯಾ ಒಕ್ಕೂಟ ಸರ್ಕಾರ ಮಾಡ್ಬೋದಾ ಸರ್? ಅದ್ರ ಬಗ್ಗೆ ನಾನು